ವೆಲ್ಕಮ್ ಬ್ಯಾಕ್ ಟು ವಿ4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ವರ್ಣಮರದ ಹತ್ತಿರ ಯಾವ ಪಕ್ಷಿಯೂ ಸುಳಿಯುವುದಿಲ್ಲ. ಹಣವಿಲ್ಲದ ಮನುಷ್ಯನ ನೆಂಟಸ್ತಿಕೆ ಸ್ನೇಹ ಯಾರು ಬಯಸುವುದಿಲ್ಲ. ಮೋಸ ಹೋದೆ ಎಂದು ದುಃಖಿಸಬೇಡಿ. ನಿಮ್ಮನ್ನು ನಂಬಿದವರಿಗೆ ಮೋಸವಾದರೆ ಮೋಸ ಮಾಡಿದವರಿಗೆ ಮೋಸ ಮಾಡಲು ಭಗವಂತ ಯಾರನ್ನಾದರೂ ಸೃಷ್ಟಿಸಿರುತ್ತಾನೆ. ಸಮಯ ಸಂದರ್ಭ ನೋಡಿಕೊಂಡು ಸರಿಯಾದ ಹೊಡೆತವನ್ನು ಕೊಡುತ್ತಾನೆ. ಜೀವನದಲ್ಲಿ ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ನೀವು ಒಂದು ತಪ್ಪು ಮಾಡುವವರಿಗೆ ಮಾತ್ರ ಅದರ ಆಯುಷ್ಯ ಇರುತ್ತದೆ. ಸತ್ಯದ ದಾರಿ ಯಾವಾಗಲೂ ಕಷ್ಟಕರವಾಗಿರುತ್ತದೆ, ಆದರೆ ಆ ದಾರಿ ಎಂದಿಗೂ ನಿಮ್ಮನ್ನು ಸೋಲಲು ಬಿಡುವುದಿಲ್ಲ. ಜೀವನದಲ್ಲಿ ನಿಮ್ಮ ಗುರಿ ಎಷ್ಟೇ ಎತ್ತರದಲ್ಲಿರಲಿ ಇಲ್ಲವೇ ಎಷ್ಟೇ ದೂರದಲ್ಲಿ ಇರಲಿ, ಯೋಗದಲ್ಲಿ ಏನು ಇರುತ್ತದೆಯೋ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಶ್ರೀಕೃಷ್ಣ ಸ್ವತಃ ತಾನೇ ಪರಮಾತ್ಮನಾಗಿದ್ದರೂ ಸಹ ಮಹಾಭಾರತದಲ್ಲಿ ಸಾರಥಿಯಾಗಿದ್ದನು. ಯಾರ ಮೇಲಾದರೂ ಹಾಗೆ ಸಾಧಿಸಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಸ್ನೇಹಿತರೆ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮಫಲವನ್ನು ಅವರೇ ಅನುಭವಿಸುತ್ತಾರೆ. ಸ್ವಾಭಿಮಾನವನ್ನು ಕಳೆದುಕೊಂಡು ಸಾವಿರಾರು ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನವನ್ನು ಉಳಿಸಿಕೊಂಡು ಒಬ್ಬರೇ ಇರುವುದು ಎಷ್ಟೋ ಮೇಲು. ಇರಲಿ ಸ್ನೇಹಿತರೆ, ಅಹಂಕಾರ ಎನ್ನುವುದು ಯಾವಾಗಲೂ ಕಾಲಿನ ಕೆಳಗಿರಬೇಕು. ತಲೆಯಲ್ಲಿ ಇದ್ದರೆ ಕಿರೀಟ ಧರಿಸಲು ಜಾಗವಿರುವುದಿಲ್ಲ. ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಸರಿಯಾದ ವ್ಯಕ್ತಿಯಾಗಿದ್ದರೆ ಸರಿಯಾದ ಜನರು ನಿಮ್ಮನ್ನು ಕಂಡುಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಅವರು ನಿಮ್ಮೊಂದಿಗೆ ವಿಭಿನ್ನವಾಗಿ ಮಾತನಾಡುತ್ತಾರೆ ಹಾಗೂ ಅವರು ನಿಮಗೆ ಸ್ಫೂರ್ತಿಯಾಗುತ್ತಾರೆ. ಅವರು ನಿಮ್ಮನ್ನು ಪ್ರೇರೇಪಿಸುತ್ತಾರೆ. ಅವರು ನಿಮ್ಮ ನೋವಿನಿಂದ ಗುಣವಾಗಲು ನಿಮಗೆ ಸಹಾಯ ಮಾಡುತ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಅವರು ನಿಮಗೆ ಹೊಸ ವಿಷಯಗಳನ್ನು ಕಲಿಯಲು ಸಹಾಯ ಮಾಡುತ್ತಾರೆ. ಒಳಗಿನ ಆಳವಾದ ವ್ಯಕ್ತಿತ್ವವನ್ನು ಕಂಡುಹಿಡಿಯುತ್ತಾರೆ. ಸರಿಯಾದ ವ್ಯಕ್ತಿಗಳು ನಿಮಗೆ ಇದನ್ನು ಖಂಡಿತವಾಗಿಯೂ ಮಾಡುತ್ತಾರೆ. ಅವರು ನಿಮಗೆ ಅವರದೇ ಮನೆಯವರಂತೆ ಭಾವನೆಯನ್ನು ಮೂಡಿಸುತ್ತಾರೆ ಮತ್ತು ಅವರು ನಿಮಗೆ ವಿದಾಯ ಹೇಳುವ ಬಗ್ಗೆ ನೀವು ಎಂದಿಗೂ ಚಿಂತಿಸಬೇಕಾಗಿಲ್ಲ. ಅವರು ಯಾರೆಂದು ನಿಮಗೆ ತಿಳಿದಿರುತ್ತದೆ. ಸ್ನೇಹಿತರೆ, ಯಾರಾದರೂ ನಿಮಗೆ ನೋಯಿಸಿದರೆ ದುಃಖ ಪಡಬೇಡಿ. ಯಾವ ಮರ ಸಿಹಿಯಾದ ಹಣ್ಣು ಕೊಡುತ್ತದೆಯೋ ಜನ ಅದೇ ಮರಕ್ಕೆ ಕಲ್ಲು ಎಸೆಯುತ್ತಾರೆ. ಒಳ್ಳೆಯ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ. ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಳಿ. ನೆನಪಿರಲಿ, ಮೌನಕ್ಕಿಂತ ಒಳ್ಳೆಯ ಉತ್ತರವಿಲ್ಲ. ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆಯಿಲ್ಲ. ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತನಿಲ್ಲ. ಕೋಪಕ್ಕಿಂತ ದೊಡ್ಡ ಶತ್ರುವಿಲ್ಲ. ತಾಳ್ಮೆಗಿಂತ ದೊಡ್ಡ ಪರಿಹಾರವಿಲ್ಲ. ಶತ್ರು ಎಷ್ಟೇ ಋಣಾತ್ಮಕವಾಗಿ ಬಲಿಷ್ಠನಾಗಿದ್ದರೂ ಕರ್ಮದ ಫಲ ಎದುರಾದಾಗ ಶರಣಾಗತಿ ಹೊಂದಲೇಬೇಕು. ಜೀವನದಲ್ಲಿ ಅತಿ ಕಠಿಣ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬ ಧ್ವನಿ ಬರುತ್ತದೆ. ಆ ಧ್ವನಿಯ ಮೂಲ ಸ್ವಯಂ ಭಗವಂತನೇ ಆಗಿರುತ್ತಾನೆ. ನೆಮ್ಮದಿ ಎಂಬುದು ಜೀವನದಲ್ಲಿ ಎಲ್ಲದಕ್ಕಿಂತ ಸುಂದರ. ಜೀವನದಲ್ಲಿ ನೀವು ಎಂದು ಯಾರಿಗೂ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೂಪದಲ್ಲಿ ನಿಮ್ಮ ಬಳಿ ಬಂದೇ ಬರುತ್ತದೆ. ಮನುಷ್ಯನಿಗೆ ಯಾವಾಗ ಒಂದು ವಸ್ತು ಸುಲಭವಾಗಿ ಸಿಗುವ ಹಾಗೆ ಇರುತ್ತದೆಯೋ ಆಗ ಅದರ ಬೆಲೆ ಗೊತ್ತಿರುವುದಿಲ್ಲ. ಆದರೆ ಯಾವಾಗ ವಸ್ತುವಿನ ಬೆಲೆ ತಿಳಿಯುತ್ತದೆಯೋ ಆಗ ಅದು ಸುಲಭವಾಗಿ ಸಿಗುವುದಿಲ್ಲ. ನಿಮ್ಮ ಗುರಿ ತಲುಪುವವರೆಗೆ ವಿಶ್ವವನ್ನೇ ಮರೆತರೂ ವಿಶ್ವಾಸವನ್ನು ಮರೆಯದಿರಿ. ಯಾವಾಗಲೂ ನಗುವ ಮತ್ತು ತುಂಬ ಮಾತನಾಡುವ ವ್ಯಕ್ತಿ ಸುಮ್ಮನಾಗಿ ಬಿಟ್ಟರೆ ಅರ್ಥ ಮಾಡಿಕೊಳ್ಳಿ, ಆ ವ್ಯಕ್ತಿ ಒಳಗಿನಿಂದ ಸಂಪೂರ್ಣವಾಗಿ ನೊಂದಿದ್ದಾನೆ ಎಂದು. ಅವಕಾಶ ಸಿಕ್ಕಿದೆ ಎಂದು ಯಾರಿಗೂ ಅವಮಾನ ಮಾಡಬೇಡಿ. ಸಮಯ ಎಲ್ಲರಿಗೂ ಅವಕಾಶ ಮಾಡಿಕೊಡುತ್ತದೆ. ಅದು ನೆನಪಿರಲಿ. ಎಲ್ಲ ನನ್ನವರು ಎನ್ನುವುದು ಭ್ರಮೆ. ನಾನು ನನ್ನದು ಎನ್ನುವುದು ಸ್ವಾರ್ಥ. ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು. ನಿನಗಾಗಿ ನೀನು ಎಂಬುವುದಷ್ಟೇ ಸತ್ಯ. ಈ ಜೀವನದಲ್ಲಿ ಯಾರಿಂದಲೂ ಏನನ್ನು ಬಯಸುವುದೇ ಇರುವುದು ಸೌಖ್ಯ. ನಾವು ಮಾಡಿರುವ ಕರ್ಮಗಳಿಗೆ ನಾವೇ ಜವಾಬ್ದಾರರು. ಪಾಪವಾಗಲಿ ಪುಣ್ಯವಾಗಲಿ ಅದನ್ನು ನಾವೇ ಅನುಭವಿಸಬೇಕು. ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನುವ ಭಾವನೆ ಇರುತ್ತದೆಯೋ
ಅಂಥವರಿಗೆ ತನ್ನ ತಪ್ಪಿನ ಅರಿವೇ ಇರುವುದಿಲ್ಲ. ಜೀವನದಲ್ಲಿ ಬಿದ್ದವರನ್ನು ಕಂಡು ನಗಬೇಡಿ, ಬಡತನದಲ್ಲಿ ಇರುವುದನ್ನು ಕಂಡು ತಿರಸ್ಕರಿಸಬೇಡಿ, ಹಸಿದವರನ್ನು ಕಂಡು ಕಾಣದಂತೆ ಇರಬೇಡಿ. ನಾ ಕಾಲಚಕ್ರದೊಳಗೆ ಇರುವೆನೆಂಬುದನ್ನು ಎಂದಿಗೂ ಮರೆಯಬೇಡಿ. ಇಂದ್ರಿಯದ ಸುಖವು ಮೊದಲು ಅಮೃತದಂತೆ ಕಾಣಬಹುದು, ಆದರೆ ಕೊನೆಗೆ ಅಮೃತವು ವಿಷವಾಗಿ ಮಾರ್ಪಡುತ್ತದೆ. ನಿಜವಾದ ಆನಂದವು ಆತ್ಮಜ್ಞಾನದಲ್ಲಿ ಮಾತ್ರ ದೊರೆಯುತ್ತದೆ. ಪರಿಸ್ಥಿತಿಗಳು ಹೇಗೆ ಇರಲಿ, ಆದರೆ ಪರಿಶುದ್ಧ ಮನಸ್ಸು ಜೊತೆಗಿರಲಿ ಸಾಕು. ದಾರಿ ತಪ್ಪುವುದು ಅಪರಾಧವಲ್ಲ, ಆದರೆ ದಾರಿ ತಪ್ಪಿದ್ದೇವೆ ಎಂದು ತಿಳಿದ ಮೇಲೂ ಅದೇ ದಾರಿಯಲ್ಲಿ ಸಾಗುವುದು ತಪ್ಪಾಗುತ್ತದೆ. ಬಲ ಇದೆ ಎಂದು ಅಹಂಕಾರ ಪಡಬೇಡಿ, ಯಾಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದ ತಕ್ಷಣ ಅದರ ಭಾರದಿಂದಲೇ ಅದು ಮುಳುಗುತ್ತದೆ. ಸೋತ ಜಾಗದಲ್ಲಿ ಗೆಲ್ಲಬೇಕು, ಅವಮಾನಿಸಿದವರ ಮುಂದೆಯೇ ತಲೆ ಎತ್ತಿ ಬದುಕಬೇಕು. ಪ್ರತಿಯೊಬ್ಬರಿಗೂ ಸಮಯ ಬಂದೇ ಬರುತ್ತದೆ. ಜೀವನದಲ್ಲಿ ನಿಮ್ಮನ್ನು ಯಾರು ಬಿಟ್ಟು ಹೋಗಿರುತ್ತಾರೋ ಅವರು ಮುಖ್ಯವಲ್ಲ, ಹೋಗುವಾಗ ಏನು ಕಲಿಸಿ ಹೋದರು ಎನ್ನುವುದು ಮುಖ್ಯ. ದೇವರು ದೊಡ್ಡ ಗೆಲುವು ಕೊಡುವ ಮುನ್ನ ಪ್ರತಿ ಪರಿಸ್ಥಿತಿಯಲ್ಲೂ ಸೋಲುವಂತೆ ಮಾಡುತ್ತಾನೆ. ನಮ್ಮ ಕನಸುಗಳಿಗಿಂತ ದೇವರ ಯೋಜನೆ ಯಾವಾಗಲೂ ಉತ್ತಮವಾಗಿರುತ್ತದೆ. ಕೋಪ ಮಾಡಿಕೊಳ್ಳುವವರನ್ನು ಯಾವತ್ತೂ ಅವಮಾನಿಸಿ ದೂರ ತಳ್ಳಬೇಡಿ. ಕೋಪದ ಹಿಂದೆ ಕಲ್ಪನೆಗೂ ಮೀರಿದ ಪ್ರೀತಿ ಇದೆ ಎಂಬುದನ್ನು ಮರೆಯದಿರಿ. ಜೀವನದಲ್ಲಿ ಏನು ಮಾಡಬೇಕು ಎನ್ನುವುದನ್ನು ರಾಮಾಯಣ ಹೇಳುತ್ತದೆ, ಜೀವನದಲ್ಲಿ ಏನು ಮಾಡಬಾರದು ಅಂತ ಮಹಾಭಾರತ ಹೇಳುತ್ತೆ. ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಭಗವದ್ಗೀತೆ ತಿಳಿಸುತ್ತದೆ. ದೇವರು ಕಾಣುವುದಿಲ್ಲ, ಕಾಡುತ್ತಾನೆ ಅಥವಾ ಕಾಪಾಡುತ್ತಾನೆ. ಮೊದಲು ಕ್ಷಮೆ ಕೇಳುವವನು ಅತ್ಯಂತ ಧೈರ್ಯವಂತ, ಮೊದಲು ಕ್ಷಮಿಸುವವನು ಗುಣವಂತ, ಮೊದಲು ಮರೆಯುವವನು ಅತ್ಯಂತ ಸುಖವಂತ. ನಾವಿಂದು ಮಾಡುತ್ತಿರುವ ಕೆಲಸಗಳೇ ಮುಂದೊಂದು ದಿನ ನೆನಪಾಗಿ ಪರಿವರ್ತನೆಗೊಳ್ಳುತ್ತದೆ. ನೆನಪುಗಳು ಸುಂದರವಾಗಿರಲು ಹಾಗೂ ಕೆಲಸಗಳು ಸಮರ್ಪಕವಾಗಿ ಇರಲು ಒಬ್ಬ ವ್ಯಕ್ತಿಯನ್ನು ತನಗಿಂತ ಚೆನ್ನಾಗಿ ಯಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿ ಸ್ವಯಂ ಮೌಲ್ಯಮಾಪನವು ಬಹಳ ಮುಖ್ಯವಾಗಿದೆ. ಜೀವನದಲ್ಲಿ ಗೆದ್ದವರು ಸುಮ್ಮನೆ ಕುಳಿತು ಹೆಜ್ಜೆ ಗುರುತನ್ನು ಮೂಡಿಸಲಾರರು. ಹೆಜ್ಜೆ ಗುರುತು ಮೂಡಿಸಬೇಕೆಂದರೆ ಗೆದ್ದು ನಡೆಯಲೇಬೇಕು. ಕೆಲವು ಸಂಬಂಧಗಳು ಬದುಕಿನಲ್ಲಿ ಕರ್ಮಫಲದಂತೆ ಕಾಡಿದರೆ, ಇನ್ನು ಕೆಲವು ಸಂಬಂಧಗಳು ಋಣಾನುಬಂಧದಂತೆ ಆಸರೆಯಾಗಿರುತ್ತದೆ. ತಾಳ್ಮೆ ಎಂಬುದು ದೇವರು ಕೊಟ್ಟ ವರ, ಹಾಗೆಯೇ ಕೋಪ ದೇವರು ಕೊಟ್ಟ ಶಾಪ. ಎಷ್ಟೇ ಬುದ್ಧಿವಂತ ಜನರ ಜೊತೆ ಕುಳಿತು ಮನುಷ್ಯನಿಗೆ ಮೂರ್ಖನಾದ ನಂತರವೇ ಅನುಭವ ಸಿಗುವುದು. ಸಾಧ್ಯ ಅಥವಾ ಅಸಾಧ್ಯ, ಈ ಎರಡರ ನಡುವಿನ ವ್ಯತ್ಯಾಸವು ಒಬ್ಬ ವ್ಯಕ್ತಿಯ ದೃಢ ಸಂಕಲ್ಪವನ್ನು ಆಧರಿಸಿರುತ್ತದೆ. ಕೆಟ್ಟ ನೆನಪುಗಳು ಈ ನಿರ್ಜೀವ ವಸ್ತುವಿದ್ದಂತೆ, ಹೊತ್ತು ತಿರುಗಿದಷ್ಟು ಭಾರ, ಅವುಗಳನ್ನು ಬಿಟ್ಟು ಬಿಡಬೇಕು. ಜೀವನದಲ್ಲಿ ನಿಷ್ಠಾವಂತರಾಗಿರಿ, ಆದರೆ ಮೂರ್ಖರಾಗಬೇಡಿ. ದೇವರ ಸ್ಮರಣೆಯಿಂದ ಎಲ್ಲ ತೊಂದರೆಗಳು ಪರಿಹಾರವಾಗುತ್ತದೆ. ಹಾಗಾಗಿ ದೇವರ ಮೇಲಿನ ಅನನ್ಯ ಭಕ್ತಿಯಿಂದ ಎಂದಿಗೂ ವಿಮುಖರಾಗಬೇಡಿ. ನಿರ್ಮಲ ಮನಸ್ಸಿನಿಂದ ದೇವರನ್ನು ಧ್ಯಾನಿಸಿ. ಸುಖವಿರಲಿ ದುಃಖವಿರಲಿ ದೇವರ ನಾಮಸ್ಮರಣೆಯನ್ನು ತಪ್ಪಿಸಬಾರದು. ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನೆಯುವುದಲ್ಲ. ಜೀವನದಲ್ಲಿ ಸುಖವಿದ್ದಾಗಲೂ ದೇವರನ್ನು ಧ್ಯಾನಿಸಬೇಕು. ಭಗವಂತ ಮಾತ್ರ ಎಲ್ಲರನ್ನೂ ಸಂಕಷ್ಟದಿಂದ ಆಚೆಗೆ ಕೊಂಡೊಯ್ಯಬಲ್ಲ. ಜೀವನದಲ್ಲಿ ಒಮ್ಮೆ ನೀವು ಕೆಳಗೆ ಬಿದ್ದು ನೋಡಿ, ನಿಮ್ಮನ್ನು ಎತ್ತುವುದಕ್ಕೆ ಯಾರೂ ಬರುವುದಿಲ್ಲ. ನೀವು ಜೀವನದಲ್ಲಿ ಸ್ವಲ್ಪ ಮೇಲೆ ಏರುವುದಕ್ಕೆ ಶುರು ಮಾಡಿ, ನಿಮ್ಮನ್ನು ಕೆಳಗೆ ಇಳಿಸುವುದಕ್ಕೆ ಎಲ್ಲರೂ ಬರುತ್ತಾರೆ. ನಿಮ್ಮ ಜೀವನದಲ್ಲಿ ನೀವೇನಾದರೂ ಒಬ್ಬಂಟಿಯಾಗಿದ್ದರೆ, ನಾನು ಒಬ್ಬಂಟಿ ಎಂದು ಎಂದಿಗೂ ಭಾವಿಸಿ ದುರ್ಬಲರಾಗಬೇಡಿ. ಆದರೆ ನೀವು ಒಬ್ಬರೇ ಸಾಕು ಎಂದು ಯೋಚಿಸಿ ದೃಢರಾಗಿರಿ. ನಿಮ್ಮ ಮನಸ್ಸಿನಲ್ಲಿ ತಾಯ್ತನ, ಮೆದುಳಿನಲ್ಲಿ ಮಗುತನ ಇರಬೇಕು. ಮಗುತನ ಎಂದರೆ ಅಹಂಕಾರವಿಲ್ಲದ ಅರಿವಿನ ಆಸಕ್ತಿ. ತಾಯ್ತನ ಎಂದರೆ ಸಮಾನತೆ ಮತ್ತು ಸೌಹಾರ್ದತೆ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ. ಆದರೆ ನೀರಿನ ರಭಸಕ್ಕೆ ಎಲ್ಲವನ್ನು ಸೋಲಿಸುವ ಸಾಮರ್ಥ್ಯವಿದೆ. ಉಪಚಾರವನ್ನು ತೀರಿಸಬಹುದು ಸ್ನೇಹಿತರೆ, ಆದರೆ ಉಪಕಾರವನ್ನು ತೀರಿಸಲು ಸಾಧ್ಯವೇ ಇಲ್ಲ. ಜೀವನದಲ್ಲಿ ಇಲ್ಲಿಯ ತನಕ ಏನೇ ಆಗಿದ್ದರೂ ಆಗಿದ್ದೆಲ್ಲವೂ ಒಳ್ಳೆಯದಕ್ಕೆ. ಸದ್ಯಕ್ಕೆ ಆಗುತ್ತಿರುವುದು ಒಳ್ಳೆಯದೇ, ಮುಂದೆ ಆಗುವುದೆಲ್ಲವೂ ಒಳ್ಳೆಯದೇ. ಯಾವುದಕ್ಕೂ ಜಾಸ್ತಿ ಚಿಂತಿಸಬೇಡಿ.
ಜಾಸ್ತಿ ಕೊರಗದಿರಿ. ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನಮ್ಮ ಹೃದಯ ಮತ್ತು ಉದ್ದೇಶಗಳು ಶುದ್ಧತೆ ಹೊಂದಿರುವಾಗ ನಾವು ಯಾರನ್ನು ಕಳೆದುಕೊಳ್ಳುವುದಿಲ್ಲ, ಅವರೇ ನಮ್ಮನ್ನು ಕಳೆದುಕೊಳ್ಳುತ್ತಾರೆ ಅಷ್ಟೇ. ಯಾರೋ ಮಾಡಿಟ್ಟಿದ್ದನ್ನು ಖರ್ಚು ಮಾಡುವುದರಿಂದ ಜೀವನ ಏನು ಎಂದು ಗೊತ್ತಾಗುವುದಿಲ್ಲ. ಸ್ವಂತ ದುಡಿದು ಬೇರೆಯವರ ಖರ್ಚಿಗೆ ಕೊಟ್ಟಾಗಲೇ ನಿಜವಾದ ಜೀವನ ಏನು ಅಂತ ತಿಳಿಯುವುದು. ಸ್ನೇಹಿತರೆ, ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.